ಮತ್ತು 24-25ನೇ ಸಾಲಿನ 25 ಮತ್ತು 26ನೇ ಸಾಲಿನ ಏನು 24-25ನೇ ಸಾಲಿನ ಬಗರುಕುಂ ಸಂಖ್ಯೆಯನ್ನ ಸರ್ಕಾರ ಆದೇಶ ಮಾಡಿರಲಿಲ್ಲ. ಸರ್ಕಾರದ ಮೇಲೆ ಒತ್ತಡ ಏರಿ ಈ ವರ್ಷದ ಏನು 25-26ನೇ ಸಾಲಿನ ಬಗರುಕುಂ ಸಮಿತಿಯನ್ನ ಸರ್ಕಾರದಿಂದ ಆದೇಶ ಹೊರಡಿಸಿತ್ತು. ಸೊ ಆದೇಶದ ಹೊರಡಿಸಿದ ರೀತಿಯಲ್ಲಿ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಮಂಜಾಸ್ ಅವರು ಹಾಗೂ ನಮ್ಮ ಜೆಕೆ ಅವರು ಹಾಗೂ ನೀಲಂನವರು ಒಂದು ಬಗರುಕುಂ ಸದಸ್ಯರಾಗಿದ್ದಾರೆ. ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತಹಸೀಲ್ದಾರರು ಬಗರುಕುಂನ ಅಧ್ಯಕ್ಷರಾಗಿ ನಾನು ಕೂಡ ಕೆಲಸ ನಿರ್ವಹಿಸಲಿಕ್ಕೆ ಕರ್ನಾಟಕ ಸಂಖ್ಯೆ ಆದೇಶದ ಮೇರೆಗೆ 7 ದಿವಸಗಳ ಮುಂಚೆನೆ ನಾವು ನೋಟಿಸ್ ನ ಇಶ್ಯೂ ಮಾಡಿ ಇವತ್ತು ಫಸ್ಟ್ ಮೀಟಿಂಗ್ ನ ನಾವು ಬಗರುಕುಂನ ಮಾಡಿದ್ವಿ. ಸಾಕಷ್ಟು ವಿಷಯಗಳು ಪೆಂಡಿಂಗ್ ಇರೋದ್ರಿಂದ ನನಗೆ ಬಗರುಕುಂ ಬೇಕಾಗಿತ್ತು. ಸೊ ಅದರಿಂದ ನಾನು ಕೂಡ ತುಂಬಾ ಸರ್ಕಾರಕ್ಕೆ ಒತ್ತಡ ಏರಿ ಯಾರನ್ನೇ ಕೊಡಿ ಫಸ್ಟ್ ಬೇಗ ಕೊಡಿ ಅಂತ ಕೂಡ ಕೇಳಿದ್ದೆ. ಸೊ ಆ ಸಂದರ್ಭಕ್ಕೆ ಬಂದಾಗ ಇವತ್ತು ಫಸ್ಟ್ ಮೀಟಿಂಗ್ ಅಲ್ಲಿ ನಾವೆಲ್ಲ ಕೂತು ಒಂದು ಮೀಟಿಂಗ್ ನ ಮಾಡಿ ಆದೇಶವನ್ನ ಸರ್ಕಾರಕ್ಕೆ ಕಳಿಸ್ತಾ ಇದೀವಿ. ಅದರಲ್ಲಿ ನನ್ನ ಒತ್ತಡ ನಾನು ಮೊದಲೇ ಒಂದು ಕಂಡೀಷನ್ ಕೂಡ ಹಾಕಿದ್ದೀನಿ ಸಾಮಾನ್ಯ ಸದಸ್ಯರಲ್ಲಿ. ಹಿಂದೆ ಆಗಿರ್ತಕ್ಕಂಥ ಕೆಲವು ಏನು ಅಲಾಟ್ಮೆಂಟ್ ಇದಾವೆ, ತಿರಸ್ಕೃತಗೊಂಡಿರೋದು ಮತ್ತು ಪುರಸ್ಕೃತಗೊಂಡಿರೋದು ಆಗಿರ್ತಕ್ಕಂಥ ಮತ್ತು ಆಗದೆ ಇರ್ತಕ್ಕಂಥ 2 ಲಿಸ್ಟ್ ಬೇಕು ಅಂತ ಕೂಡ ನಾನು ಕೇಳಿದ್ದೀನಿ. 2018 ಇಂದ 23 ತನಕ ನಾನು ಬರೋ ತನಕ ಆಸ್ ಆಫ್ ನೋ ಈ ಫಸ್ಟ್ ಮೀಟಿಂಗ್ ತನಕ ಮುಳಬಾಗಿಲು ತಾಲೂಕಲ್ಲಿ ಎಷ್ಟು ಜನಕ್ಕೆ ಸಾಗುವಳಿ ಪತ್ರವನ್ನು ಕೊಟ್ಟಿದ್ರಿ, ಯಾವ ಮಾನದಂಡ ಮೇಲೆ ಕೊಟ್ಟಿದ್ರಿ, ನನಗೆ ಲೆಕ್ಕ ಬೇಕು ಅಂತ ಕೇಳಿದೀನಿ. ಲೆಕ್ಕ ಆಗೋ ತನಕ ಈ ಹಳೆದ ಲೆಕ್ಕ ಆಗೋ ತನಕ ಹೊಸದನ್ನ ಯಾವುದೇ ಕಾರಣಕ್ಕೂ ಸಾಗುವಳಿ ಕೊಡ್ಲಿಕ್ಕೆ ನಾನು ಟೌನ್ ಕೊಡಲ್ಲ ಅಂತ ನೇರವಾಗಿ ಸದಸ್ಯರು ಹೇಳಿದ್ದೀನಿ. ಸೊ ಅದರಿಂದ ಮಾನ್ಯ ಕಾರ್ಯದರ್ಶಿಗಳಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿಗಳಲ್ಲಿ ಕೂಡ ನಾನು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಎಲ್ಲರೂ ಕೊಟ್ಟಿದ್ದೀವಿ. ನೆಕ್ಸ್ಟ್ ಬರ್ತಕ್ಕಂಥ ಮೀಟಿಂಗ್ ಒಳಗಡೆ ಇವತ್ತು 1918ರಿಂದ 23 ತನಕ ಎಷ್ಟೆಷ್ಟು ಸಾಗುವಳಿ ಚೀಟಿಗಳು ಕೊಟ್ಟಿದ್ರಿ, ಯಾವ ಮಾನದಂಡದ ಮೇಲೆ ಕೊಟ್ಟಿದ್ರಿ, ಇವರ ಆಧಾರಿತವಾದ ಮೌಲ್ಯಗಳೇನು ಅಂತ ಕೂಡ ಕೇಳಿದೀವಿ. ಅದು ಕೊಟ್ಟಿದ್ದಾದ್ಮೇಲೆ ಮುಂದಿನ ಒಂದು ಮೀಟಿಂಗ್ಗೆ ಆದೇಶವನ್ನು ಹೊರಡಿಸಿದ್ವಿ. ಖಂಡಿತವಾಗ್ಲೂ ಹೆಲ್ತಿ ಕಾಂಪಿಟೇಷನ್ ಮತ್ತು ಹೆಲ್ತಿ ಒಂದು ಸಮಾಜ ಕಟ್ಟಲಿಕ್ಕೆ ಎಲ್ಲ ಒಂದು ಸದಸ್ಯರು ಕೂಡ ಕೇಳಿದ್ದಾರೆ. ಖಂಡಿತವಾಗ್ಲೂ ನಂದು ಮತ್ತು ತಹಸೀಲ್ದಾರ್ ಕೂಡ ಸಪೋರ್ಟ್ ಖಂಡಿತವಾಗ್ಲೂ ಅಂತ ಹೇಳ್ತೀನಿ. ಸೊ ಅದರಿಂದ ಮುಂದಿನ ಮೀಟಿಂಗ್ ಕೂಡ ನೆಕ್ಸ್ಟ್ ಮಂತ್ ನಾವು ತಗೊಳ್ಳಿಕ್ಕೆ ಕೂಡ ನಾವು ನೋಡಿದ್ವಿ. ಅದರೊಳಗಡೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ನಮಗೆ ಎಲ್ಲೆಲ್ಲಿ ಯಾರಿಗೆ ಎಷ್ಟು ಕೊಟ್ಟಿದ್ದೀರಿ, ಯಾವ ಮಾನದಂಡ ಕೊಟ್ಟಿದ್ದೀರಿ ಅನ್ನೋದನ್ನ ನಮ್ಗೆ ಲೀಸ್ಟ್ ಬೇಕು. ತಿರಸ್ಕೃತಗೊಂಡಿರೋದು ಏನು ರಿಯಾಲಿಟಿ ಆಗಿ ಮುಳಬಾಗಿಲು ತಾಲೂಕಲ್ಲಿ ಪಾಪ ಜಮೀನು ಇಲ್ದವರು ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಒಂದು ಬಿಡಿಗಾಸು ಜಮೀನು ಕೊಟ್ಟಿಲ್ಲ. ಇದು ಸತ್ಯದ ಮಾತು. 5 ವರ್ಷದಿಂದ ನಾನು ಪರಾಜಿತ ಅಭ್ಯರ್ಥಿ ಕೂಡ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹೋರಾಟ ಮಾಡ್ತಾ ಇದ್ದೆ. ನಾನು ಸಮಸ್ಯೆ 2-3 ಮೀಟಿಂಗ್ ಕೂಡ ಮಾಡಿದೆ, ದಾಖಲಾತಿ ಬಿಡುಗಡೆ ಮಾಡಿದೆ. ನಿಜವಾಗ್ಲೂ ತಾಲೂಕ್ ಆಫೀಸ್ಗೆ ಅರ್ಜಿ ಬಂದು ಸತ್ತೋಗಿ ಅವ್ನ ಅರ್ಜಿ ಇಟ್ಕೊಂಡು ಅರ್ಜಿ ಸತ್ತೋಗ್ಬೇಕು ಅವನು. ಓಕೆನಾ? ಇವ್ರಿಗ್ಲೇ ಫೋನ್ ಮಾಡಿ ನೀ ಕೆಂತಕಾವಲ್ಲ ಅಂತ ಫೋನ್ ಮಾಡಿ ಇವರೇ ಅಲಾಟ್ಮೆಂಟ್ ಮಾಡಿರ್ತಕ್ಕಂಥ ಸನ್ನಿವೇಶಗಳು ಸಂದರ್ಭಗಳು ದಾಖಲಾತಿ ನನ್ನ ಹತ್ರ ಇದೆ ಅದಲ್ವಾ. ಅದಕ್ಕಂತೂ ದಾಖಲಾತಿಗಳನ್ನ ಕೇಳ್ತಾ ಇದ್ದೀನಿ, ಆಯ್ತಲ್ವಾ. ಅದರಿಂದ ಅದಕ್ಕೆ ಒಂದು ಪ್ರಶ್ನೆ ಕೇಳಿದ್ದೀನಿ. ತಿರಸ್ಕೃತ ಅರ್ಜಿಗಳು ಎಷ್ಟಿದಾವೆ, ಏನಕ್ಕೆ ತಿರಸ್ಕೃತ ಮಾಡಿದ್ರಿ ಇವ್ರಿಗೆ? ನಿಜವಾಗ್ಲೂ ಬಡವ ಅರ್ಜಿ ಹಾಕಿದ್ರೆ ಇವ್ರಿಗೆ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ಈಗ ಕೊಟ್ಟಿರ್ತಕ್ಕಂಥವ್ರಿಗೆ ಯಾವ ಮಾನದಂಡ ಕೊಟ್ಟಿದ್ರಿ? ಈ 2 ಪ್ರಶ್ನೆಗೆ ಉತ್ತರ ಆದಷ್ಟು ಬೇಗ ಬಗರುಕುಂನಲ್ಲಿ ನಮ್ಮ ಕಾರ್ಯದರ್ಶಿಗೆ ಹೇಳಿದೀನಿ, ಜಿಲ್ಲಾಧಿಕಾರಿಗೆ ಹೇಳಿದೀನಿ. ಆದಷ್ಟು ಬೇಗ ಕೊಡ್ತೀವಿ. ಖಂಡಿತವಾಗ್ಲೂ ಯಾವುದೇ ಮುಲಾಜಿಲ್ಲದೆ ಅದನ್ನ ನಾವು ಮುಂದಿನ ಕ್ರಮ ಕೈಗೊಳ್ಳಕ್ಕಂತ ಖಂಡಿತವಾಗ್ಲೂ ರೆಡಿ ಇದೀವಿ ಅಂತ ಹೇಳ್ತಾ, ಸೊ ಮಾನ್ಯ ಸದಸ್ಯರೆಲ್ಲ ಸೇರಿ ಇವತ್ತು ಫಸ್ಟ್ ಮೀಟಿಂಗ್ ಮುಗಿಸ್ಕೊಟ್ಟಿದ್ವಿ. ಖಂಡಿತವಾಗ್ಲೂ ಮುಳಬಾಗಿಲಿನ ಒಂದು ಹೆಸರನ್ನ ಉಳಿಸ್ಲಿಕ್ಕೆ ಭಗವಂತ ನಮಗೆ ಏನಕ್ಕೆ ಅವಕಾಶ ಕೊಟ್ಟಿದ್ದು ಗೊತ್ತಿಲ್ಲ. ಹೆಸರನ್ನ ಉಳಿಸ್ಲಿಕ್ಕೆ ಖಂಡಿತವಾಗ್ಲೂ ಸದಾ ಸಿದ್ಧವಾಗಿದ್ದೀವಿ. ಮುಳಬಾಗಿಲು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಸದಾ ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ, ಮೇನು ನಮ್ಗೆ ಪ್ರಾಬ್ಲಮ್ ಆಗ್ತಾ ಇರೋದೇ ನನಗೆ ತಾಲೂಕು ಆಫೀಸಿಂದ ಬಹುಶಃ 3 ತಿಂಗಳಿಂದ ಸಮಸ್ಯೆ ನನಗೆ ಕಾಣ್ತಾ ಇಲ್ಲ. ಕ್ರಮೇಣವಾಗಿ ಅದರ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಒಂದು ಸರ್ವಿಸ್ ಕೊಡ್ಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ. ಈಗ ನಾನು ಅದನ್ನೇ ಮೊನ್ನೆ ಮಾಧ್ಯಮದಲ್ಲೇ ಕೇಳಿದ್ದೀನಿ, ಎಷ್ಟು ಜನ ಕೊಟ್ಟಿದ್ದೀರಿ, ಯಾವ ಮಾನದಂಡದಲ್ಲಿ ಕೊಟ್ಟಿದ್ರಿ, ಯಾರು ಕೊಟ್ಟಿದ್ದಾರೆ ಲೀಸ್ಟ್ ಬೇಕು. ಪರ್ಫೆಕ್ಟ್ ಲೀಸ್ಟ್ ಅಂದ್ರೆ ಇದೆ, ಅದು ಬೇರೆ ಡೂಪ್ಲಿಕೇಟ್ ಕೊಡಕ್ಕಂತೂ ಸಾಧ್ಯ ಇಲ್ಲ. ಸೊ ಕೊಟ್ಟಿದ್ದಾದ್ಮೇಲೆ ಯಾವ್ದನ್ನ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋದನ್ನ ನಾನು ಮಾಡಿ ಮುಂದಿನ ದಿವಸ ಕ್ರಮ ಕೈಗೊಳ್ತೀನಿ. ನಮ್ಮ ಹತ್ರ ಅರ್ಜಿಗಳು ಜಾಸ್ತಿ ಇದಾವೆ, ಅರ್ಜಿಗಳು ಸಿಕ್ಕಾಪಟ್ಟಿ ಇದಾವೆ. 14,000 ಅರ್ಜಿಗಳಿದಾವೆ, 14,000 ಅರ್ಜಿಗಳಿದಾವೆ. ಅದರಲ್ಲಿ ಈ ಮಹಾನ್ ಭಾವ್ರಿಗೆ ಕೊಟ್ಟಿದ್ರ ಕೆಲವ್ರಿಗೆ ಅಲರ್ಟ್ ಮಾಡಿದ್ರಲ್ಲ, ಯಾವ ಮಾನದಂಡ ಕೊಟ್ಟಿದ್ರಿ, ಅದ್ರ ಮಾನದಂಡ ಏನು? ಯಾರು ಒಬ್ಬ ದುಡ್ಡಿಲ್ಲದ ವ್ಯಕ್ತಿಗಳಿಗೆ, ನಿಜವಾದ ಜಮೀನಿಂದ ವ್ಯಕ್ತಿಗಳಿಗೆ, ನಿರಾಶ್ರಿತರಿಗೆ ಒಂದು ಅಗಳ ಜಮೀನು ಮುಳಬಾಗಿಲು ಕೊಟ್ಟಿಲ್ಲ ನೀವು.
ಕೊಟ್ಟಿಲ್ಲ. ಯಾರಿಗೆ ದುಡ್ಡಿದೆ, ಯಾರು ತೋಳ್ಬಲ ಇದೆ, ಯಾರಿಗೆ ಹಣಬಲ ಇದೆ ಅಂತವರಿಗೆ ಇಲ್ಲಿ ಅಲಾಟ್ಮೆಂಟ್ ಆಗಿದೆ. ಅವ್ನು ಬೆಂಗಳೂರನು, ಅವನಿಗೂ ಊರಿಗೆ ಸಂಬಂಧನೇ ಇಲ್ಲ, ಅವನಿಗೆ ಇಲ್ಲಿ ಸಾಗುವಳಿ ಮಾಡ್ಕೊಂಡಿದೀವಿ ಐವತ್ತು ದೇವರ ಸಮುದ್ರದ. ಅದು ನನ್ನ ಪಂಚಾಯತಿ ಜಾಸ್ತಿ ಮಾಡ್ಕೊಂಡಿದೀವಿ ಅದಲ್ಲ. ಇದು ನಮ್ಮಿಬ್ರಿಗೂ ಪ್ರತಿಷ್ಠಿತ, ಇಬ್ರಿಗೂ ಒಂದೇ ಪಂಚಾಯತಿ, ತಹಸೀಲ್ದಾರ್ಗೂ ಮತ್ತು MLA ಒಂದೇ ಪಂಚಾಯತಿ, ಇಬ್ರಿಗೂ ಈಗ ನಮ್ಗೆ ಪ್ರತಿಷ್ಠಿತ. ಅದರಿಂದ ನಮ್ಗೆ ಸಂಪೂರ್ಣವಾಗಿ ಮಾಹಿತಿ ಟೈಮ್ ತಗೊಂಡಿದ್ದಾರೆ, DC ಟೈಮ್ ತಗೊಂಡಿದ್ದಾರೆ, ಕೊಟ್ಟಿದ್ದಾರೆ. ಮುಂದಿನ ಕ್ರಮ ಮುಂದಿನ ಮೀಟಿಂಗ್ ಅಲ್ಲಿ ನಾನು ಸಾಕಷ್ಟು ಆಗಿದೆ. ಬರ್ಲಿ ಆಚೆಗೆ ಹೇಳ್ತೀನಿ, ಈಗ ಬೇಡ, ಎಲ್ಲ ರಿವೀಲ್ ಮಾಡೋದು ಬೇಡ, ನಿಮ್ಮಂದ್ರೆ ರಿವೀಲ್ ಮಾಡಿ. ಈ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಅಲ್ಲ ಹಗರಣ ಅಲ್ಲ, ಒಂದ್ ನಿಮಿಷ ಹಗರಣ ಅನ್ನೋ ಪದ ಈಗ ಬರುದಿಲ್ಲ. ಹಗರಣ ಅನ್ನೋದು ಈಗ ಬರುದಿಲ್ಲ. ಸತ್ಯಾಸತ್ಯ ಲೋಪಗಳು ಆಚೆಗೆ ಬಂದಾಗ ಇದು ಇಲ್ಲಿಗಲ್ ಮಾಡಿ ಅನ್ನೋದ್ ಬರ್ತದೆ. ನಮ್ಮ ರೈತರು ನಮ್ಮ ಪಾಲಕರಿಗೆ ಭೂಮಿ ಇದ್ದವರಿಗೆ ಭೂಮಿ ಕೊಟ್ಟಿದ್ರೆ ನಾವು ಅದನ್ನ ತಿರಸ್ಕಾರ ಮಾಡಬಹುದು. ಇಲ್ಲೋ ಬೆಂಗಳೂರು ಹೊಸಕೋಟೆ ಆಲೂಗಡ್ಡೆ ಜಮೀನು ಕೊಟ್ಟಿದ್ದಾಗ ಶಾಸಕರ ತಪ್ಪೇಲಿ ಕಂಡಿಕೊಂಡಾಗ ಅವ್ರು ಸಾರ್ವಜನಿಕ ನಾವು ಹಿಡಿಯಿದ್ವಿ. ನಾನು ಫಸ್ಟ್ ಮೀಟಿಂಗ್ ಅಲ್ಲಿ ಅವೆಲ್ಲ ಬಡವರಿಗೆ ಕೊಡೋದು ನಿಜವಾದ ಕೊಡ್ಬೇಕು. ಕೆಲಸ ಮಾಡೋದಕ್ಕೆ ಎಲ್ಲ ಕೈ ಜೋಡಿಸ್ತೀವಿ ಅಷ್ಟೇ. ನಾವು ಬಡವರಿಗೆ ಜಮೀನು ನೀಡಬೇಕು. ಮುಖ್ಯವಾಗಿ ನಮ್ಮ ಏನು ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿದ್ದಾರೆ, ಅಧ್ಯಕ್ಷರನ್ನು ಕೇಳಿದ್ದಾರೆ, ಅವ್ರು ಮಾತಾಡಿದ್ವಿ. ನಾವು ಈಗಾಗಲೇ ಬಡವರು ಅನ್ಯಾಯ ಆಗಿದ್ದಾರೆ, ಆ ಬಡವರನ್ನ ಎತ್ತಿ ಹಿಡಿಯೋಣಪ್ಪ. ನಾವು ನಮ್ಮ ತಾಯಂತಂಬೆ ಕಾರ್ಯದರ್ಶಿ ಆಗಿದ್ದಾರೆ, ಅವರು ಸಹಕರಿಸ್ತಾರೆ, ನಾವೆಲ್ಲರೂ ಸಹಕರಿಸ್ತೀವಿ, ನಾವು ಫಲ ಕೊಡ್ತೀವಿ ಅಂತ ಹೇಳಿ ಆ ರೀತಿ ನಾವು ನಡ್ಕೊಂಡು ಹೋಗ್ತೀವಿ. ಅವರು ಅದೇ ರೀತಿ ನಾವು ನಡ್ಕೊಳ್ತಿದ್ದೇವೆ. ಮಾತಾಡಿದ್ರೆ 18ರಿಂದ 23 22. ಕೆಲವರು ಪ್ರಕಾಶ್, ಕೆಲವರು 53-57 ತಿಂಗಳು ಬಡವರೆಲ್ಲ ಕೈ ಬಿಟ್ಟಿದ್ದಾರೆ. ಕಂಪ್ಯೂಟರ್ ಗೇಟ್ಸ್ ಅಪ್ಲೋಡ್ ಮಾಡಿಲ್ಲ. ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಅಪ್ಲೋಡ್ ಕೊಟ್ಟಿದ್ದಾರೆ. ನಿಜವಾದ ಬಡವರು ಅಲ್ಲೇ ಸೆಟ್ಟಿದ್ದಾರೆ, ಕೊಯ್ಲಿಲ್ಲ, ಕೊಯ್ಲಿ ಕೂಡ ಇಲ್ಲ ಹಾಕ್ತಾರೆ. ಅದಕ್ಕೆ ತಹಸೀಲ್ದಾರ್ ಮೇಡಮ್ಗೆ MLA ಕೂಡ ನಾವು ತಿಳಿಸಿ ಗಮನ ತಿಳಿಸಿ ನಾವು ಎಲ್ಲಾ ಮಾಡ್ಬಿಟ್ಟಿದ್ದಾರೆ. ನನಗೆ ಬಂದಿದ್ದ ಮಾಹಿತಿ ಸಾಕಷ್ಟು ವಿಷಯಗಳು ವರ್ಷಗಳಿಂದ ಹಿಂದೆ ಬಿದ್ದಿದ್ದೀನಿ. ಬಂದಿರೋ ಮಾಹಿತಿಗಳು ಸಾಕಷ್ಟು ದಾಖಲಾತಿಗಳು ಇಲ್ಲಿ ದಾಖಲಾತಿಗಳಿಲ್ಲ. ನಮ್ಮ ತಾಲೂಕು ಆಫೀಸಲ್ಲಿ ದಾಖಲಾತಿಗಳಿಲ್ಲ. ಈ ದಾಖಲಾತಿ ಕಳ್ತನ ಆಗಿದೆ. ಬಹುಶಃ ಭೂಮಿ ಕಳ್ತನ ಆಗಿರೋದು ನೋಡಿದೀನಿ, ದಾಖಲಾತಿ ಕಳ್ತನ ಆಗಿದೆ ಫಸ್ಟ್ ಟೈಮ್ ಆಫೀಸಲ್ಲಿ ನೋಡ್ತಾರ ಅವರು, ಅದಲ್ವಾ? ಇಲ್ಲಿ ಏನಾಗಿದೆ, ಅಲಾಟ್ಮೆಂಟ್ ಆಗಿರ್ತಕ್ಕಂಥ ದಾಖಲಾತಿಗಳು ಇಲ್ಲ ಇಲ್ಲಿ. ಸೊ ನಾನು ಫಸ್ಟ್ ಕೇಳಿದೀನಿ, ಫಸ್ಟ್ ಇದು ಎಷ್ಟು ಜನಕ್ಕೆ ಸಾಗುವಳಿ ಕೊಟ್ಟಿದ್ದ ದಾಖಲಾತಿ ಕೊಡಿ. ಅದಾದ ತನಕ ಮುಂದಿನ ಮೀಟಿಂಗ್ ಅದು ನಾನು ಮಾಡಲ್ಲ. ಯಾಕಂದ್ರೆ ಇವತ್ತು ನೋಡಿ ಸರ್, ನಾನು ಒಬ್ಬ ಬಡವನಾಗಿ ನಾನು ಬಂದಿದ್ದೀನಿ ಇಲ್ಲಿಗೆ, ಅರ್ಥ ಆಯ್ತು ನಿಮ್ಗೆ. ನಾನು ಟಮ್ ಕೊಡ್ಬೇಕಾದ್ರೆ ಇನ್ನೊಬ್ರಿಗೆ ಅನ್ಯಾಯ ಮಾಡಿ ಕೊಡಕ್ಕಾಗಲ್ಲ. ಸುಮಾರು 2018 ಈ 2312 ಎಕರೆ, ಸಾವಿರಾರು ಎಕರೆಗಳು ಇವತ್ತು ಶ್ರೀಮಂತರ ಪಾಲಾಗಿದೆ. ಒಬ್ಬೊಬ್ಬರಿಗೆ 3, 4, 8, 12, 15 ಎಕರೆ ಕೂಡ ಅಲಾಟ್ ಮಾಡಿದ್ದಾರೆ. ಆಸ್ ಪರ್ ಕಾನೂನು ಪ್ರಕಾರವಾಗಿ ಇವತ್ತು ಏನು ಆದೇಶ ಮಾಡಿದ್ದಾರೆ, ಯಾರಿಗೆ ಇವತ್ತು ಜಮೀನಿಲ್ಲ ಅವ್ರಿಗೆ ಅರ್ಜಿ ಮುಖಾಂತರ ತಗೊಳ್ಳಿ ಅಂತ ಹೇಳಿರೋದು ಆಯ್ತಲ್ವಾ? ಸೊ ಅದನ್ನ ಬಿಟ್ಬಿಟ್ಟು ನೀವು ಬಲಾಢ್ರಿಗೆ ಮಾಡ್ಕೊಟ್ರೆ ಇದನ್ನ ಒಬ್ಬ ಪರಿಸ್ಥಿತಿ ನಾವಿಲ್ಲ, ಬಿಡೋ ಪ್ರಶ್ನೆ ನಾವಿಲ್ಲ. ಅದನ್ನ ಬೇರೆಯವ್ರಿಗೆ ಇಟ್ಕೊಳ್ಳಿ ಅದಲ್ಲ. ನಾನು ಫಸ್ಟ್ ಕಮಿಟಿಯಲ್ಲಿ ಒಂದು ಮಾತು ಕೇಳಿದೀನಿ, ನಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ, ಸಪೋರ್ಟ್ ಮಾಡ್ತೀರಾ ಇಲ್ವೋ? ಅವ್ರು ಹೇಳಿದಾರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ, ನಮ್ದು ರೂಲ್ಸ್ ಅದೇ ಅಂತ ಹೇಳಿದಾರೆ. ಮೇಡಮ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಅರ್ಥ ಆಯ್ತು ನಮಗೆ. ಸೊ ಕೂಡ ತಾಲೂಕು ನನಗೆ ಕೆಲವು ವಿಚಾರ ಗಮನಕ್ಕೆ ತಂದಿದ್ದೀನಿ, ನಮಗೆ ಕ್ವಿಕ್ ಆಕ್ಷನ್ ತಗೊಂಡಿದ್ದಾರೆ. ಸೊ ಮುಂದಿನ ದಿವಸದಲ್ಲೂ ಕೂಡ ನಾನು ಮತ್ತು ನಮ್ಮ ಕಾರ್ಯದರ್ಶಿಯವರು ಖಂಡಿತವಾಗ್ಲೂ ನಾವು ಬೇರೆ ಒಂದು ಪದಕ್ಕೆ ಬೇರೆ ಒಂದು ಗುಂಪಿಗೆ ಸೇರ್ತಕ್ಕಂಥ ವ್ಯಕ್ತಿಗಳಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಬಹುಶಃ ನಿಮ್ ಸಪೋರ್ಟ್ ಕೂಡ ಸಮಾಜ ಕಟ್ಟಲಿಕ್ಕೆ ಕೂಡ ಇರ್ಲಿ ಅಂತ ನಾನು ಕೇಳ್ತೀನಿ. ಅದರಿಂದ
ದಯವಿಟ್ಟು ಯಾಕಂದ್ರೆ ನೀವೆಲ್ಲ ಹೋದ್ರು ಕೂಡ ಮುಳಬಾಗಿಲು ಅಂತ ಹೇಳಿ, ನಾನೆಲ್ಲ ಹೋದ್ರು ಮುಳಬಾಗಿಲು ಅಂತ ಹೇಳ್ತೀನಿ. ನಾವ್ ಯಾರು ನಮ್ಮೂರು ಅಂತ ಹೇಳಲ್ಲ, ಮುಳಬಾಗಿಲು ಅಂತ ಹೇಳ್ತೀನಿ. ಆ ಮುಳಬಾಗಿಲು ಒಳ್ಳೆ ಹೆಸರು ಬರ್ಬೇಕಂದ್ರೆ ನಾವೆಲ್ಲ ಸೇರಿ ಒಳ್ಳೆ ಹೆಸರನ್ನ ಕಟ್ಬೇಕಾಗುತ್ತೆ ಸರ್. ನನಗೆ ಒಂದು ಮಾತು ಹೇಳ್ತೀನಿ ಸರ್, ನಾನು ರಾಜಕಾರಣಿ ಲಾಸ್ಟ್ ಆದ್ರೂ ಪರವಾಗಿಲ್ಲ, ಸರ್ವಿಸ್ ಮಾಡೋದು ಸಾಕು ನನಗೆ, ಅದಲ್ವಾ? ಮಾಡಬಾರ್ದೆಲ್ಲ ಕೆಲಸ ಮಾಡಿ ಇದನ್ನ ಕುಲ್ಗೆಡಿಸೋ ಹೋಗಿ ನಾನು ರೆಡಿ ಇಲ್ಲ. ಸೊ ಅದರಿಂದ ಎಲ್ಲಾ ಸದಸ್ಯರ ಕೋರಿಕೆ ಮೇರೆಗೆ ರೆಸಲ್ಯೂಷನ್ ಪಾಸ್ ಮಾಡಿದ್ವಿ. ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಈ ದಾಖಲಾತಿಗಳನ್ನ ಓದಿಸ್ತಕ್ಕಂಥ ಅಂತ ಹೇಳಿದ್ವಿ ಈ ಸಬ್ಜೆಕ್ಟ್. ಎಸ್ ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇನ್ನೊಂದು ವಿಶೇಷ ನಮ್ಮ ತಂಡ ಏನ್ ಹೇಳಿದ್ದು, ನಾನು ಮೊದಲೇ ಹೇಳಿದ್ದೀನಿ ಸರ್, ಯಾವುದೇ ಕಾರಣಕ್ಕೂ ನಾನು ಕೂತ್ಕೊಂಡು ಟಮ್ ಕೊಡೋದಿಲ್ಲ. ಯಾರ್ಯಾರಿಗೆ ಅಲಾಟ್ಮೆಂಟ್ ಮಾಡ್ತೀವೋ ನಿಜವಾದ ಅಲ್ಲಿ ಹೋಗಿ ಸ್ಪಾಟ್ ಚೆಕ್ ಮಾಡ್ಕೊಂಡು ಸ್ಪಾಟ್ ಅಲ್ಲಿ ಬಂದೆ ನಾನು ಕೊಡ್ತೀನಿ. ಹೇಳಿದ್ವಿ, ಕೊಡ್ತಾರೆ. ಕಳೆದ 3 ಟರ್ಮ್ಗಿಂತ ಅವರೇ ಸದಸ್ಯರಾಗಿದ್ದಾರೆ. ಕಳೆದ ಬಾರಿ ಆಗಿದೆ ಅಂತಂದ್ರೆ ಅವ್ರು ಇದ್ದವ್ರು ಹಾಗಾದ್ರೆ ಆಗಿದೆ ಮೇಡಮ್. ಯಾಕಂದ್ರೆ 3 ಟರ್ಮ್ಗಿಂತ ನೀವೇ ದರಖಾಸ್ತು ಸದಸ್ಯರು. ಯಾವುದೇ ಆಗಿದೆ ಅಂತ ಅವರು ಎಲ್ಲರೂ ಆರೋಪ ಮಾಡ್ತಾರೆ. ಆರೋಪ ಮಾಡ್ತಾ ಇದಾರೆ, ಇನ್ನು ಸಾಬೀತಾಗಿಲ್ಲ. ಅಷ್ಟು ಇದ್ರಲ್ಲಿ ಹೇಳ್ತಾರೆ. ಸಾಬೀತಾಗ್ಲಿ. ಇವಾಗ ಆರೋಪ ಮಾಡ್ತಾ ಇದ್ದಾರೆ ಸಾಹೇಬರು, ಸಾಬೀತಾಗ್ಲಿ. ಅದ್ರಲ್ಲಿ ಏನಾದ್ರು ಹಗರಣ ನಡೆದಿದ್ರೆ ಅವ್ರಿಗೆ ಸಪೋರ್ಟ್ ನಾವು ಮಾಡ್ತೀವಿ. ನಿಮ್ಮ ಒಪ್ಪಿದೆ ಅಂತ ಹೇಳ್ತಾರೆ. ಅವ್ರಿಗೆ ಸಪೋರ್ಟ್ ನಾವು ಮಾಡ್ತೀವಿ. ಹಗರಣ ಆಗಿದೆ ಅಂತ ನೀವು ಕೇಳ್ತೀವಿ. ಹಗರಣ ಆಗಿದ್ರೆ ಅದರಿಂದ ಏನಾದ್ರು ಲೋಪಗಳು ನಡೆದಿದ್ರೆ ನಾನು ರೆಸಲ್ಯೂಷನ್ ಬುಕ್ ಚೆಕ್ ಮಾಡಿದೆ. ಈಗ ರೆಸಲ್ಯೂಷನ್ ಬುಕ್ ಚೆಕ್ ಮಾಡಿದೆ, ಸಾಕಷ್ಟು ಮೀಟಿಂಗ್ ಅಲ್ಲಿ ಸದಸ್ಯ ಸೈನ್ ಇಲ್ಲ. ನಾನು ಎಲ್ಲಾ ಬುಕ್ಸ್ ತರ್ಸ್ಕೊಂಡಿದ್ದೀನಿ ಬರಕ್ಕಿಂತ ಮುಂಚೆ. ಇವಾಗ ಗೊತ್ತಾಯ್ತು ನನಗೆ. ಎಲ್ಲಾ ಬುಕ್ಸ್ ತರ್ಸ್ಕೊಂಡಿದ್ದೀನಿ. ಎಲ್ಲ ಮಂದಿನ ಸೈನ್ ಅಂತಂದ್ರೆ ಗೊತ್ತೇ ಇಲ್ಲ ಅಂತ ಹೇಳ್ತಾವೆ. ಮೀಟಿಂಗ್ ಇಲ್ಲಿ ಮಾಡಿದ್ದಾರೆ, ಸೈನ್ ಬಂದು ಗೆಸ್ಟ್ ಹೌಸ್ ಮಾಡ್ಕೊಂಡಿದ್ದಾರೆ. ಇನ್ನು ಬಿಡ್ಬೇಕಾ? ಸಾಕು. ನೋಡಪ್ಪ, ನಿಜವಾದ ಬಡವರು ಕಿಮ್ಮತ್ ಕಟ್ಟಿಲ್ಲ ಅಂದ್ರೆ ನಾವೇ ಕಿಮ್ಮತ್ ನಾವೇ ಕಟ್ಕೊಡುವುದು. ಯಾರು ಕಷ್ಟ ಕೂಡ ಅವ್ರಿಗೆ ಆತಂಕ ಪಡ್ಬೇಕಾಗಿಲ್ಲ ಬಡವರು. ಖಂಡಿತ ನೋಡಿ, ಕಮಿಟಿ ಅಲ್ಲಪ್ಪ, ನಿಮ್ಮಲ್ಲಿ ಇರ್ಬೋದು ಜೆಡಿಎಸ್ ಕಾಂಗ್ರೆಸ್, ಇದೇನಿಲ್ಲ ಕಮಿಟಿ ಮಾಡಿದ್ರು. ಈಗ ಫಾರ್ ಎಕ್ಸಾಂಪಲ್ ಮಾನ್ಯ ಮುಖ್ಯಮಂತ್ರಿಗಳು ಪಿಲಿಕುಳ ಪ್ರಾದೇಶಿಕ ಅಧ್ಯಕ್ಷರು ಬಂದ್ಬಿಟ್ಟು ಪಿಲಿಕುಳ ಪ್ರಾಧಿಕಾರ ಅಂತ ಇದೆ ಇಲ್ಲಿ ಮಂಗಳೂರಲ್ಲಿ. ಇಡೀ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಕಿಂಗ್ ಕೋಬ್ರಾ ಮರಿ ಮಾಡಿ ಆవులు ತಂದು ಮೊಟ್ಟೆ ಇಡಿಸಿ ಮರಿ ಬೇರೆ ಬಿಡ್ತಕ್ಕಂಥ ಪ್ರದೇಶ. ಭಯ ಆಗುತ್ತೆ ಹೋಗ್ಲಿಕ್ಕೆ. ಹುಲಿಗಳು, ಚಿರತೆಗಳು ಎಲ್ಲ ಇದೆ ಪಿಲಿಕುಳದಲ್ಲಿ. ಅಂತ ಪ್ರಾಧಿಕಾರನ ಡೆವಲಪ್ ಮಾಡ್ಲಿಕ್ಕೆ 14 ಜನ ಶಾಸಕರನ್ನ ಕಾಂಗ್ರೆಸ್ ಅವರು ಹಾಕಿದ್ದಾರೆ. మన సీతామూరు అధ్యక్షుడు ఇದ್ದಾರೆ, ಮಾಜಿ ಸಚಿವರು. ಸೇವೆ ಮಾಡ್ಲಿಕ್ಕೆ ನೋಡಿ, ಒಂದು ಸತ್ಯಾಂಶ ಹೇಳ್ತೀನಿ ನಿಮ್ಗೆ, ವಾಸ್ತವಾಂಶ ಹೇಳ್ತೀನಿ. ಯಾವ ಸರ್ಕಾರ ಇದೆ ಆ ಸರ್ಕಾರದಲ್ಲಿ ಕಾರ್ಯಕರ್ತರಿಗೆ ಬಗರುಕಮ್ಮು ಇದು ಮಾಡೋದು. MLA ಹೇಳಿದವ್ರು ಮಾಡಲ್ಲ. MLA ಅಧ್ಯಕ್ಷ ಇರ್ತಾರೆ, ತಹಸೀಲ್ದಾರ್ ಕಾರ್ಯದರ್ಶಿ ಇರ್ತಾರೆ, ಅವ್ರ ಮೆಂಬರ್ಸ್ ಕಾಂಗ್ರೆಸ್ ಮೆಂಬರ್ಸ್, ಇಲ್ಲ ಜೆಡಿಎಸ್ ಅಲ್ಲಿ ಜೆಡಿಎಸ್ ಮೆಂಬರ್ಸ್, ಬಿಜೆಪಿ ಮೆಂಬರ್ಸ್ ಮಾಡ್ತಾರೆ. ಎಲ್ಲರ ಮನಸ್ಸಲ್ಲಿ ಒಟ್ಟುಗೂಡಿ ಸರ್ವತೋಮುಖ ಅಭಿವೃದ್ಧಿ ಒಳ್ಳೆ ಕೆಲಸ ಮಾಡಂಗಿದ್ರೆ ಮಾತ್ರ ಈ ಸ್ಥಾನಕ್ಕೆ ಅರ್ಹರು ನಾವು. ಒಳಗೊಂದು ಹೊರಗಂದು ಇಟ್ಕೊಂಡ್ರೆ ಅರ್ಹರಲ್ಲ ನಾವು. ನಮ್ ಕಮಿಟಿ ಚೆನ್ನಾಗಿ ಹೋಗ್ತಾ ಇದೆ. ದಯವಿಟ್ಟು ನೀವು ಮಾಧ್ಯಮದವ್ರು ನಮ್ ತಂದಿಟ್ಬಿಟ್ಟು ನಮ್ಗೆ ಸೇವೆ ಮಾಡಿ ಅಂತ ಕಮಿಟಿ ಮಾಡಿ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಕೈ ಜೋಡಿಸ್ತಾ ಇದ್ದೀವಿ. ಆಮೇಲೆ